ಕೇರಳದ ವಯನಾಡಿನ ಬೊಂಡಕಾಯಿ ಹಾಗೂ ಚೂರಲ್ಮಲ ಗ್ರಾಮ ಈಗ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆಯಾಗಿ 100ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. 2017ರಲ್ಲಿ ಇದೇ ಸ್ಥಳದಲ್ಲಿ ಅಂದರೆ ನಾನು ನಿಂತಿರುವಂತಹ ಸ್ಥಳದಲ್ಲೂ ಕೂಡ ಇದೇ ರೀತಿಯಾದಂತಹ ಜಲಪ್ರಳಯ ಆಗಿತ್ತು. ನೀವು ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಈಗಾಗಲೇ ಈ ಒಂದು ಸ್ಥಳ ಏನಿದೆ, ಈ ಒಂದು ಸ್ಥಳದಲ್ಲಿ 2018ರಲ್ಲಿ ಭೀಕರವಾದಂತಹ ಮಳೆಯಾಗಿತ್ತು. ಆ ಒಂದು ಸಂದರ್ಭದಲ್ಲೂ ಕೂಡ ಇದೇ ಸ್ಥಳ ಅಂದರೆ ಈಗ ನದಿ ಹರಿತಾ ಇರುವಂತಹ ಸ್ಥಳ ಏನಿದೆ, ಈಗ ಇಲ್ಲಿಗೆ ಒಂದು ಸೇತುವೆ ಕೂಡ ಕಟ್ಟಿದ್ದಾರೆ. ಜೊತೆಗೆ ಅಕ್ಕಪಕ್ಕದಲ್ಲೆಲ್ಲರೂ ಕೂಡ ತಡೆಗೋಡಲು ಕಟ್ತಾ ಇದ್ದಾರೆ. ಸುತ್ತಲೂ ನೀವು ಗಮನಿಸಿದರೆ ಗೊತ್ತಾಗುತ್ತೆ, ಸುತ್ತಲೂ ಕೂಡ ಟೀ ಎಸ್ಟೇಟ್ ಇದೆ. ಎಲ್ಲರೂ ಕೂಡ ಈಗಾಗಲೇ ಸಾಕಷ್ಟು ಈ ಮಧ್ಯಭಾಗದಲ್ಲಿ ಅಂದರೆ ಈಗ ನದಿ ಹರಿತರ ಕಾರಣಕ್ಕಾಗಿ, ಜೊತೆಗೆ ನೀವು ಅಲ್ಲಿ ಸ್ವಲ್ಪ ದೂರದಲ್ಲೂ ಸಹ ಕಾಣಿಸ್ಬೋದು 2-3 ಮನೆಗಳು ಕಾಣ್ತಾ ಇದೆ. ಆ ಮನೆಗಳು ಕೂಡ ಅಂದರೆ ಇಲ್ಲೇ ಈ ಭಾಗದಲ್ಲಿ ಸಾಕಷ್ಟು ಮನೆಗಳಿತ್ತು ಅಂತೇಳಿ ಈಗಾಗಲೇ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಸೊ 2018ರಲ್ಲಿ ಸಾಕಷ್ಟು ಮಳೆಯಾದ ಕಾರಣಕ್ಕಾಗಿ 50ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದರು. ಈ ಒಂದು ಸ್ಥಳ ಈಗ ತೋರಿಸ್ತಾ ಇರುವಂತಹ ಸ್ಥಳ ಏನಿದೆ, ಈ ಸ್ಥಳದಲ್ಲಿಯೇ ಸುಮಾರು 14 ಜನರು ಒಟ್ಟಿಗೆ ಮೃತಪಟ್ಟಿದ್ದರು. ಅದರಲ್ಲೂ ಕೂಡ 4 ಮೃತದೇಹ ಕೂಡ ಪತ್ತೆ ಆಗಿರಲಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಜಲಪ್ರಳಯ ಸಂಭವಿಸಿತು. ಸೊ ಹೀಗಾಗಿ ಅಲ್ಲಿ ಕಾಣ್ತಾ ಇರುವಂತಹ ಮನೆಗಳಿದೆ, ಆ ಮನೆಗಳು ಕೂಡ ಹಿಂದೆ ಇದ್ದಂತಹ ಮನೆಗಳು. ಸೊ ಈಗಾಗಲೇ ಎಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಿಂದ ಕೊಚ್ಚೋಗಿರುವಂಥದ್ದು. ಈಗ ಹರಿತಾ ಇರುವಂತಹ ನದಿ ಕೂಡ ಏನೋ ಆ ಸಂದರ್ಭದಲ್ಲಿ ಬಂದಂತಹ ಮಳೆಗೆ ಹುಟ್ಟುಕೊಂಡಂತಹ ನದಿ ಈಗಾಗಲೇ ಈ ಒಂದು ನದಿ ಕೂಡ ಹರಿದು ಹೋಗ್ತಾ ಇದೆ. ಅಂದರೆ ಪ್ರಕೃತಿ ಯಾವುದೇ ರೀತಿಯಾದಂತಹ ತೊಂದರೆಗಳನ್ನ ಮಾಡಬಾರ್ದು ಅಂತೇಳಿ ಎಲ್ಲರೂ ಕೂಡ ಹೇಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸುತ್ತಲೂ ಕೂಡ ಈ ಚೂರಲ್ಮಲೆ ಮತ್ತು ಬೊಂಡಕಾಯಿ ಗ್ರಾಮಗಳೇನಿದೆ, ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾಯಿದ್ರು. ಒಂದಷ್ಟು ಏನೋ ದೇಸಿ ಕ್ರೀಡೆಗಳಿರ್ಬೋದು ಎಲ್ಲವನ್ನೂ ಕೂಡ ಇಲ್ಲಿ ಮಾಡ್ತಾಯಿದ್ರು. ಸೊ ಹೀಗಾಗಿ ಒಂದಷ್ಟು ರೆಸಾರ್ಟ್ನ ಮಾಲೀಕರಿರ್ಬೋದು ಎಲ್ಲರೂ ಕೂಡ ಈ ಒಂದು ಲ್ಯಾಂಡ್ ಸ್ಲೈಡ್ ಆಗುವಂಥ ಅಂದರೆ ಆಗೋದಕ್ಕೆ ಇಲ್ಲಿ ಅಂದರೆ ಬೆಟ್ಟ ಗುಡ್ಡದ ಮಧ್ಯೆ ಇರುವಂತಹ ರೆಸಾರ್ಟ್ಗಳೇ ಕಾರಣ ಅನ್ನುವಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗ್ತಾ ಇರುವಂತಹ ವಿಚಾರ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ವಯನಾಡು. ದೇವರನಾಡು ಕೇರಳದಲ್ಲಿ ಕಳೆದ 2 ದಿನಗಳಿಂದ ಸುರಿದಂತಹ ರಣಭೀಕರ ಮಳೆಗೆ ವಯನಾಡಿನ ಬೊಂಡಕಾಯಿ ಮತ್ತು ಚೂರಲ್ಮಲೆ ಗ್ರಾಮಗಳು ಕೂಡ ಅಕ್ಷರಶಃ ನಲುಗಿ ಹೋಗಿರುವಂಥದ್ದು. ನಾನೀಗ ಸದ್ಯ ನಿನ್ನೆ ಏನು ಮನೆಗಳು ಜಲಾವೃತ ಆಗಿರುವಂತಹ ಸ್ಥಳದಲ್ಲಿದ್ದೇನೆ. ಈ ಒಂದು ಮನೆಯ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಈ ಮನೆ ಒಂದು ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಅಂದರೆ ಈ ನಿನ್ನೆ ರಾತ್ರಿ ಏಕಾಏಕಿ ಸುಮಾರು ನಿನ್ನೆ ಮಧ್ಯರಾತ್ರಿ 1:32 ಗಂಟೆ ಸುಮಾರಿಗೆ ಅತ್ಯಂತ ಭೀಕರವಾದಂತಹ ಮಳೆ ಬಂತು. ಸೊ ಹೀಗಾಗಿ ಈ ಮನೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಜೊತೆಗೆ ಮೇಲ್ಛಾವಣಿ ಇರ್ಬೋದು, RCC ಕಟ್ಟಡಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಈಗಾಗಲೇ ಇಲ್ಲಿದ್ದಂತಹ ಜನರೆಲ್ಲ ಈಗಾಗಲೇ NDRF ಮತ್ತು SDRF ಸಿಬ್ಬಂದಿಗಳು ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಜೊತೆಗೆ ಮನೆಯ ಒಳಭಾಗದಲ್ಲಿ ಕೂಡ ಗಮನಿಸಿ ಗೊತ್ತಾಗುತ್ತೆ ಮಣ್ಣು ಯಾವ ರೀತಿಯಲ್ಲಿ ಕೊಚ್ಚಿಕೊಂಡು ಬಂದಿರುವಂಥದ್ದು. ಅಂದರೆ ಕೆಮ್ಮಣ್ಣು ಇರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಸಾಕಷ್ಟು ಮಟ್ಟದಲ್ಲಿ ದೊಡ್ಡದಾಗಿ ಇಲ್ಲಿ ಕೊಚ್ಚಿಕೊಂಡು ಬಂದು ಮನೆ ಒಳಭಾಗಕ್ಕೂ ಕೂಡ ಬಂದು ನಿಂತಿರೋದು. ಜೊತೆಗೆ ಈಗಾಗಲೇ ಅರ್ಧ ಮನೆ ಸಂಪೂರ್ಣವಾಗಿ ನೀರಿನಿಂದ ಕೊಚ್ಚಿ ಹೋಗಿರುವಂಥದ್ದು. ಇನ್ನು ನಾನು ನಿಂತಿರುವಂತಹ ಸ್ಥಳದ ಹಿಂಭಾಗದ ದೃಶ್ಯ ಸಹ ನೋಡ್ತಾ ಇರ್ಬೋದು. ಈ ಒಂದು ನದಿ ಏನಿದೆ, ಇದು ಇಲ್ಲೇ ನದಿ ಯಾವುದೇ ರೀತಿಯಾದ ಕೂಡ ಇಲ್ಲಿ ನದಿ ಹರಿತಾ ಇರಲಿಲ್ಲ. ಸುತ್ತಲೂ ಕೂಡ ಈ ನಾವು ನೋಡ್ತಾ ಇರುವಂತಹ ಪ್ರದೇಶದ ಸುತ್ತಲೂ ಕೂಡ ಮನೆಗಳಿತ್ತು. ಮನೆಗಳೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ನೀರಿನಿಂದ ಕೊಚ್ಚಿ ಹೋಗಿರುವಂಥದ್ದು. ಯಾವುದೇ ರೀತಿಯಾದಂತಹ ಕುರಿಗಳು ಸಿಗ್ತಾ ಇಲ್ಲ. ಅಂದರೆ ನಮ್ಮದು ಸ್ವಲ್ಪ ದೂರದಲ್ಲಿ 1-2 ಮನೆಗಳು ನೋಡೋದು ಬಿಟ್ಟರೆ ಸಂಪೂರ್ಣವಾಗಿ ಈಗಾಗಲೇ 140ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. 250ಕ್ಕೂ ಹೆಚ್ಚು ಜನರು ಈಗಾಗಲೇ ಕಣ್ಮರೆಯಾಗಿರುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಇನ್ನು ಎಡಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ಸುಮಾರು 4-5 ಮನೆಗಳು ಕೂಡ ಮಣ್ಣಿನಿಂದ ಕೊಚ್ಚಿ ಸುಮಾರು ಅರ್ಧದಷ್ಟು ಮಣ್ಣು ಮನೆಯ ಒಳಭಾಗಕ್ಕೆ ನುಗ್ಗಿರುವಂಥದ್ದು. ಮರ ಗಿಡಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ. ಈಗಾಗಲೇ ಏನು
ಈ ಒಂದು ಮೊಂಡಕಾಯಿ ಶಾಲೆಯಲ್ಲಿದೆ, ಅದರಲ್ಲಿ ಎಲ್ಲಿ ನಡೀತಾ ಇರುವಂತಹ ರೆಸ್ಕ್ಯೂ ಆಪರೇಷನ್ ಏನಿದೆ ಆ ಸ್ಥಳದಿಂದ ಕೆಲವೇ ದೂರದಲ್ಲಿರುವಂತಹ ಸ್ಥಳ ಇದು. ಅತ್ಯಂತ ಸಾಕಷ್ಟು ತೊಂದರೆ ಆಗಿರುವಂತಹ ಸ್ಥಳ ಈ ಮೊಂಡಕಾಯಿ ಮತ್ತು ಚೂರಲ್ಮಲೆ ಗ್ರಾಮಗಳು. ಜೊತೆಗೆ ಈ ಗ್ರಾಮಗಳಲ್ಲಿ ಸಾಕಷ್ಟು ಅನಾಹುತಗಳಾಗಿದೆ. ಸುಮಾರು 100ಕ್ಕೂ ಹೆಚ್ಚಿನವರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಈಗಾಗಲೇ 250 ಜನರು ಕಣ್ಮರೆಯಾಗಿರುವಂತಹ ಮಾಹಿತಿಗಳು ಸಹ ಲಭ್ಯ ಇರೋ ಕಾರಣಕ್ಕಾಗಿ ಇವತ್ತು ಮತ್ತೆ ರೆಸ್ಕ್ಯೂ ಆಪರೇಷನ್ಸ್ ಕೂಡ ಈಗಾಗಲೇ ಸಿಬ್ಬಂದಿಗಳು ಶುರು ಮಾಡಿದ್ದಾರೆ. ಇಲ್ಲೇನೋ ಇವತ್ತು ಕೂಡ ಕಣ್ಮರೆಯಾಗಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಹುಡುಕುವಂತಹ ಕೆಲಸ SDRF ಮತ್ತು LDRF ಸಿಬ್ಬಂದಿಗಳ ಮೇಲಿದೆ. ಈಗಾಗಲೇ ಈ ಒಂದು ರಕ್ಷಣಾ ಕಾರ್ಯ ಕೂಡ ಆರಂಭ ಆಗಿದೆ. ಸೊ ಇವತ್ತು ಎಷ್ಟು ಜನರು ಮೃತದೇಹ ಸಿಗುತ್ತೆ, ಜೊತೆಗೆ ಎಷ್ಟು ಜನರ ಹೆಲಿಕಾಪ್ಟರ್ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಸಿಬ್ಬಂದಿಗಳು ಶಿಫ್ಟ್ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಂಜೆ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ವಯನಾಡು. ಹನ್ನೆರಡು ಜನ 10-12 ಜನ ಮನೇಲಿದ್ರು. ಈ 4 ಮನೆಯಲ್ಲಿ ಅವ್ರು ಯಾರು ಇಲ್ಲ. ಒಂದಿಷ್ಟು ಕೇರಳದ ವಯನಾಡಿನ ಚೋಲಲ್ಮಲೆ ಹಾಗೂ ಮೊಂಡಕಾಯಿ ಗ್ರಾಮಗಳು ರಣಭೀಕರ ಮಳೆಗೆ ತತ್ತರಿಸಿ ಹೋಗಿದೆ. ಈಗಾಗಲೇ 100ಕ್ಕೂ ಹೆಚ್ಚು ಜನರು ಮೃತಪಟ್ಟಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನಮ್ಮ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ರವಿ, ಅಂದರೆ ಸ್ಥಳೀಯರು ಕೂಡ, ಅವರು ಕನ್ನಡಿಗರು ಕೂಡ, ಸ್ಥಳೀಯರು ಅವ್ರ ಜೊತೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟೊತ್ತಲ್ಲ ಆಯಿತು ಏನು ಸರ್ ಅಂತ? ರಾತ್ರಿ 1:30ಗೆ ಇದು ಸ್ಟಾರ್ಟ್ ಆಗೈತೆ. ನಾವು ಮನೇಲಿ ಮಲಗಿದಾಗ ನಮ್ಮ ಜೊತೆಗಾರ ಕರೆದು ಹೇಳ್ದ ಈ ಥರ ಆಗೈತೆ ಅಂತ. ಅವಾಗ ಹೋಗೋದ ಅಂದಾಗ ಬೇಡ ಬೆಳಿಗ್ಗೆ ಹೋಗಿ ನೋಡವ ಅನ್ನುವಾಗ ಫಸ್ಟು 1:30ಗೆ ಹೊಡೆದಿರೋ ಬೆಟ್ಟ ತಿರ್ಗಾ 2ನೇ ಸಲ 3 ಗಂಟೆಗೆ ಹೊಡೆದೈತೆ. ತಿರ್ಗಾ 3 ಗಂಟೆಗೆ ನಾವು ಬರೋ ಹೊತ್ತಿಗೆ ತಿರ್ಗಾ 4:15ಗೆ ಲಾಸ್ಟ್ ಹೊಡೆದಿತ್ತು. 3 ಬೆಟ್ಟ ಒಂದು ಗಂಟೆ ಬಿಟ್ಕೊಂಡು ಹೊಡೆದಿರೋದು. ಆ ಟೈಮಲ್ಲಿ ಈ ಲಾಸ್ಟ್ ಹೊಡೆದಾಗ ಇರೋ ಮನೆಗಳೆಲ್ಲ ಕೊಚ್ಕೊಂಡೋಗವೆ. ನೀವು ಎಲ್ಲಿಯವರು ಸರ್? ನೀವು ಮೂಲತಃ ಎಲ್ಲಿಯವರು ಅಂತ? ನಾವು ಮೈಸೂರಿಂದ ಹುಣಸೂರು. ಇಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ದೀರಿ ಅಂತ? ಫ್ಯಾಕ್ಟ್ರಿಲಿ ಕೆಲಸ ಮಾಡೋದು. ಓಕೆ. ಸುಮಾರು ಕನ್ನಡಿಗರು ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ? ಇವಾಗ ಒಂದು ಸ್ವಲ್ಪ ಜನಗಳೇ ಇರೋದು. ಎಷ್ಟು ಜನ? ಅಂದರೆ ಒಂದು 500 ಲೆಕ್ಕ ಮಾಡ್ಬೋದು. ಓಕೆ. ಈ ಸದ್ಯಕ್ಕೋರೆಲ್ಲ ಸೇಫ್ ಆಗಿದ್ದಾರಾ? ಹಾಂ, ಕನ್ನಡದವರೇ ಇವಾಗ ಹೋಗಿರೋದೆಲ್ಲ. ಓಕೆ. 4 ಮನೆ ನಮ್ಮ ಕುಟುಂಬದಲ್ಲಿರೋರೇ ಹೋಗಿರೋದು. ನಿಮ್ಮ ಕುಟುಂಬದವರು ಕೂಡ ತೀರೋಗಿದ್ದಾರೆ? 4 ಮನೆ ಹೋಗವೆ. ಒಟ್ಟು ಎಷ್ಟು ಜನ ಇದಾಗಿದ್ದಾರೆ? ಒಂದು 12 ಜನ ಇರುವುದು. ಓಕೆ. ಅಂದರೆ ಅವರು ಬಾಡಿಗಳು ಸಿಕ್ಕಿದೆ ಹೇಗೆ ಸರ್ ಅಂತ? ಸಿಕ್ಕಿಲ್ಲ, ಒಂದು ಸಿಕ್ಕಿಲ್ಲ. ಓಕೆ. ಯಾವ ಊರು ಸರ್ ನಿಮ್ಮದು? ಹುಣಸೂರು. ಅಲ್ಲಲ್ಲ, ಇಲ್ಲಿ ಯಾವ ಊರಲ್ಲಿ ಇದ್ದೀರಿ ಅಂತ? ಮೊಂಡಕಾಯಿ ಇದೇ ಊರು, ಚೂರಲ್ಮಲ. ಅಲ್ಲಿ ಎಷ್ಟು ಮನೆಗಳಿತ್ತು, ಎಷ್ಟು ಮನೆ ಕೊಚ್ಚು? ಅಲ್ಲಿ ಒಂದು 70 ಮನೆ ಕೊಚ್ಚೋ ಮನೆಗಳು ಬೇಕಾದಷ್ಟೇ. ಒಂದು 70 ಮನೆ ಹೋಗಿರ್ಬೋದು. ಅದರಲ್ಲಿ 4 ಮನೆ ನಮ್ಮ ಕುಟುಂಬದವರು. ಅದು ಆ ಬಾಡಿ ನೋಡ್ಬೇಕಂದ್ರೆ 90 ಕಿಲೋಮೀಟ್ರ್ ದೂರ ಹೋಗ್ಬೇಕು. ಇವಾಗ ಹೋದ್ರೇ ಅಲ್ಲಿ ಎಳೆದು ಮಡಗವ್ರೆ, ಶವಗಳಲ್ಲೇ ಎಳೆದು ಮಡಗವ್ರೆ. ಅಲ್ಲಿ ಹೋಗಿ ನೋಡಬೇಕು ನಮ್ಮದು ಕುಟುಂಬದವ್ರದ್ದು ಆಯ್ತಾ ಇಲ್ವಾ, ಇಲ್ಲ ಕಾಣ್ತಾ ಇಲ್ವೋ, ಅದೋಗಿ ನೋಡಬೇಕು. ಈ ರೀತಿ ಘಟನೆಗೆ ಏನು ಹೇಳ್ತೀರಾ? ಏನು ಹೇಳೋದು, ನಾವು ಹೋದ ಸಲ ಪ್ರಳಯ ಬಂದಾಗ ನಮ್ಮ ಮನೆಯಲ್ಲೂ ನೀರು ಹತ್ತಿತ್ತು. ಮಾತ್ರ ಮನೆ ಕೊಚ್ಕೋಗಿಲ್ಲ, ನೀರು ಹತ್ತಿತ್ತು. പിന്നെ ನಮ್ಮ ಬಾವ್ರ ಮನೇಲಿ ಫುಲ್ಲು TV ಅದು ಇದು ಅವ್ರ ಮನೆ ಮುಳುಗೋಗಿತ್ತು. ನಮ್ಮ ಮನೇಲಿ 2 ಅಡಿ ನೀರು ಹತ್ತಿತ್ತು, ಅವ್ರ ಮನೆ ನಮ್ಮ ಬಾವ್ರದ್ದು ಮುಳುಗೋಗಿತ್ತು. ಚಾಮರಾಜನಗರದವರು ಕೂಡ ಇಬ್ಬರು ತೀರೋಗಿದ್ದಾರೆ. ಇಬ್ಬರು ಬಾಡಿ ಒಂದು ಹೆಂಗ್ಸು, പിന്നെ ಇಬ್ಬರು ತೀರೋಗವ್ರೆ. ಅವರು ಅಲ್ಲಿ ಆ ಸ್ಕೂಲ್ ರೂಟಲ್ಲಿ ಇದ್ದಿತ್ತು. ಅವರು ನಾವು ಕೇಳಿದಾಗ ಇಲ್ಲ ಅವರು ಹೋಗೋರೆ, ಇವ್ರ ಜೊತೆನೇ ಹೋಗೋರೆ. ನಮ್ಮ ಕುಟುಂಬದವ್ರು ಹೋದ್ರಲ್ಲ, ಪಕ್ಕದಲ್ಲೇ ಇದ್ದವರು. ಅಂದರೆ ಸರ್ ಭಾಳ ದುಃಖ. ಅಂದರೆ ನಿಜಕ್ಕೂ ಕೂಡ ನಾವು ನೋಡ್ತಾ ಇದ್ರೆ ಭಾಳ ಬೇಸರ ಆಗುತ್ತೆ ಸರ್ ಅಂತ. ಅದು ನೀವು ಅಲ್ಲೂ ನೋಡಿದ್ರೆ ಇನ್ನೂ ಏನು ಹೇಳ್ತಾರೆ, ಆ ಮನೆಗಳು ಒಂದಿಷ್ಟಿಗೆ ಇಲ್ಲ ಅಂದರೆ ಏನು ಹೇಳೋದು. ಆಮೇಲೆ ಮುಂಡಕಾಯಿಲಿ ಕನ್ನಡದವರು ಇಬ್ಬರು ಹೋಗೋರು, ಗಂಡ ಹೇಳ್ತಾರೆ. ಹೊಸದಾಗಿ ಮದುವೆ ಆದವರು, ಅವನು ದುಬೈಗೆ ಹೋಗಿ ಬಂದಿದ್ದ. ಅವರಿಬ್ಬರು ಕಾಣ್ತಾ ಇಲ್ಲ. ಅಂದರೆ ಈ ಅಂದರೆ ತಗ್ಗು ಪ್ರದೇಶದಲ್ಲಿ ಇದ್ದ ಮನೆಗಳು ಹೇಗೆ ಅಂತ ಹೇಳಿ ಮನೆಗಳೆಲ್ಲರೂ ಮನೆಗಳು ಒಂದು ಸ್ವಲ್ಪ ನಮ್ಮದು ಒಂದು ಸ್ವಲ್ಪ ಇದರಲ್ಲಿರೋದು ಕೆಳಗಡೆನೇ ಇರೋದು. ಅದರಲ್ಲಿ ಟಕ್ಕಂತ ನೀರು ಹತ್ತು. ಇವಾಗ ಮೇಲೆ ಕಟ್ಟಿರೋದು ಸ್ವಲ್ಪ ಎತ್ತರ ಇರೋ ಮನೇನೂ ಕೊಚ್ಕೊಂಡು ಹೋಗೈತೆ. ಈ ಕಡೆ ಬರಂಗೇ ಇಲ್ಲ ಇದು, ಈ ಮರಗಳು. ಅಂದರೆ ನೀವು ನೋಡ್ತಾ ಇರೋ ಪ್ರದೇಶಗಳು ಹೇಗಿದೆ ಸರ್ ಅಂತ ಇದು ಹಿಂಗೊಂದು ಅಲ್ಲ, ಮನೆಗಳಿದ್ದು. ಇಲ್ಲೂ ಮನೆಗಳಿದ್ದು. ಅಲ್ಲಿ ಕ್ವಾರ್ಟರ್ಸ್ಗಳು, ನಮ್ಮ ಎಸ್ಟೇಟು ಕ್ವಾರ್ಟರ್ಸ್ಗಳಿದ್ದು. ಒಂದು 5 ಕ್ವಾರ್ಟರ್ಸ್ ಇದ್ದು. ಅದು ಅವರು ಮೊದಲೇ ಗೊತ್ತಿತ್ತು. ಹೋದ ಸಲ 19ರಲ್ಲಿ ಒಂದು ಸಲ ನಡೆದಾಗ ಆ ಅನುಭವದಿಂದ ಮ್ಯಾನೇಜರು ಎಲ್ಲರನ್ನೂ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು. ಅದರಿಂದ ಅವ್ರು ಬಚಾವಾದರು. ಆ ಮನೆಗಳು ಮಾತ್ರ ಇಲ್ಲ. ನಾವು ಹೋದ ಸಲ ಹಾಸ್ಪಿಟಲ್ ಇದ್ದಿತ್ತು. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಸರ್ ಅಂತ? 40 ವರ್ಷ.
ಅಂದರೆ ಈ ಗುಡ್ಡ ಕುಸಿತ ಕಾರಣಕ್ಕೆ ಏನು ಕಾರಣ ಇರ್ಬೋದು ಅಂತ ನಿಮ್ಮ ಪ್ರಕಾರವಾಗಿ ಅನಾಲಿಸಿಸ್ ಮಾಡೋ ಪ್ರಕಾರವಾಗಿ? ಏನು ಹೇಳಿದ್ರು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಮರ ಕಡಿಯೋದ್ರಿಂದ ಆಯ್ತದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಬೆಟ್ಟದಲ್ಲಿ ಹೋಗಿ ಯಾಕೆ ಮನೆ ಕಟ್ತೀರಿ, ಅದರಿಂದ ಇದು ಮರಗಳು ಕಡಿದು ಮನೆ ಕಟ್ತೀರಿ, ಆಮೇಲೆ ರಿಸೋರ್ಟ್ಗಳು ಬರ್ತವೆ, ಅದರಿಂದ ಭಾರಿ ತೊಂದರೆ ಅಂತ ಹೇಳ್ತಾರೆ. ನಿಮ್ಮ ಫ್ಯಾಮಿಲಿ ಒಟ್ಟು ಎಷ್ಟು ಜನ ತೀರೋಗಿದ್ದಾರೆ ಸರ್ ಈಗ? ಇವಾಗ ಅವರು 12 ಜನ. ಅವರು ಒಂದಾಳು ನೋಡಿಲ್ಲ. ನಿನ್ನೆಯಿಂದ ನಾವು ಕೇಳ್ತಾ ಇದ್ವಿ, ಎಲ್ಲೆಲ್ಲ ಅವರ ಎಲ್ಲಿ ಸಿಗ್ನಲೇ ಸಿಗ್ತಾ ಇಲ್ಲ ಎಲ್ಲಿ. ನೀವೆಲ್ಲಿದೆ, ನಿಮ್ಮ ಕುಟುಂಬದವ್ರು ಎಲ್ಲಿದ್ದರು ಸರ್ ಅಂತ? ಅದೇ ಅವರು ಅಲ್ಲಿ ಇರೋದು. ಓಕೆ, ಮುಳ್ಳಕಾಯಿ. ಹಾಂ, ಇಲ್ಲಿ ನಮ್ಮ ತಂಗಿ ಭಾವ ಇಲ್ಲಿರೋದು. ಓಕೆ ಅವರು ಬಂಗ್ಲಾವ್ಗೆ ಹೋದರು, ಮ್ಯಾನೇಜರ್ ಬಂಗ್ಲಾವ್ಗೆ. ಓಕೆ ಅವ್ರು ಬಚಾವಾದರು, ಮನೆ ಹೋಯ್ತು. ಇನ್ನು ಬಾಕಿ ಇರೋರು ಸ್ಕೂಲ್ ರೂಟಲ್ಲಿ ಅಲ್ಲಿ 3-4 ಮನೆ ಅದು ಕುಟುಂಬದವ್ರು ಹೋದರು. ಇನ್ನು ನಮ್ಮ ಎಳೆಚಿ ಭಾವನ ಮಗಳು ಇಲ್ಲಿ ಕೊಟ್ಟಿದ್ದು ಒಂದು ಆಫೀಸರೇಟ್ರಿಗೆ, ಸಪ್ರೇಟ್ರಿಗೆ. ಅವರು ತೂದ್ರು, ಅವ್ರು ಹೆಡ್ತಿರು ಹೋಯ್ತು, ಅವ್ರ ಮಗನೂ ಹೋಯ್ತು, ಸೊಸೆನೂ ಹೋದ್ಲು, 1 ವರ್ಷದ ಮಗನೂ ಹೋಯ್ತು. ಗುಡ್ಡ ಎಷ್ಟು ಕಡೆ ಕುಸಿತಾಗಿದೆ ಸರ್ ಇಲ್ಲಿ? 3 ಸಲ 3 ತೋರಿಸ್ತೀವಿ. ನೋಡಿದ್ರಾ? ಇಲ್ಲಿ ನೋಡಿಲ್ವಾ? ನೋಡಿದ್ರಾ? ಮೇಲೆ ಮೇಲೆ ಒಂದು ನಿಮಿಷ ಇಲ್ಲಿ ಕಳಿಸಿ. ಇಲ್ಲೇ ತೋರಿಸಿ. ಬೆಟ್ಟ ಫಸ್ಟು ಯಾವುದು? ಅದು ನೀವು ನೋಡಿದ್ರ ಅಲ್ಲಿ ಮಾಡಿದ್ರಲ್ಲ, ಅಲ್ಲಿ ಆ ಮುಂಡಕಾಯಿ. ಓಕೆ ಮುಂಡಕಾಯಿದು ಫಸ್ಟು. ಓಕೆ ಅದ್ರ ಕೆಳಗಡೆ ಒಂದು, ಓಕೆ ಇನ್ನು ಫ್ಯಾಕ್ಟ್ರಿ ಹತ್ರ ಒಂದು. ಓಕೆ ಅಲ್ಲಿ ಆ ಹೊಳೆ ಹತ್ರ ನಿಂತ್ಕೊಂಡ್ರೆ ಕಾಣ್ತದೆ ನಿಮಗೆ. ಓಕೆ ಹೈಸ್ಕೂಲ್ ಹತ್ರಕ್ಕೆ ಹೋದರೆ ಓಕೆ ಆ ಬೆಟ್ಟ ಕುಸ್ತಿರೋದು ಓಕೆ ಸರಿ ಕಾಣ್ತದೆ. ಓಕೆ. ಈಗ ನಿಮ್ಮ ಫ್ಯಾಮಿಲಿಯವರು ಹೋಗಿದ್ದಾರೆ 12 ಜನ ಸರ್? ಹಾಂ, ಹೋಗೋರೆ. 12. ಈ ಬಾಡಿ ತರಕ್ಕೆ ಹೋಗೋದಿಲ್ಲ ಸರ್? ತರಬೇಕಂದ್ರೆ 90 ಕಿಲೋಮೀಟ್ರ್ ತಿರ್ಗಾ ಹೋಗ್ಬೇಕು ವಾಪಸ್. ಹೋಗ್ತಿದ್ರಾ ಹೇಗೆ ಸರ್? ಇಲ್ಲ, ನಾವು ಹೋಗೋದಿಲ್ಲ, ಬೇರೆಯವ್ರು ಹೋಯ್ತಾವ್ರೆ. ಇದಿಷ್ಟು ಏನೋ ಸ್ಥಳೀಯರಾಗಿರುವಂಥ, ಅದರಲ್ಲೂ ಕೂಡ ಹುಣಸೂರಿನ ರವಿ ಅವರ ಮಾತುಗಳು. ತಮ್ಮ ಕುಟುಂಬದ 12 ಜನರು ಕೂಡ ಈಗಾಗಲೇ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಅವರನ್ನು ಶವವನ್ನು ಹುಡುಕಬೇಕು ಅಂದರೆ ನಾನು 90 ಕಿಲೋಮೀಟರ್ ದೂರದಲ್ಲಿ ಹೋಗಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ನೀರು ಅವರನ್ನು ಕೊಚ್ಚಿಕೊಂಡು ಹೋಗಿ ಅಲ್ಲಿ ಬಿಟ್ಟಿದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ವಯನಾಡು. ಹಾಂ, ಓಕೆ ಓಕೆ, ಅನ್ನೋದೇ ಇರುತ್ತೆ. ಪರಿಚಯ